ಆಮೇಲೆ ಪುಟ್ಟಣ್ಣ ಅವ್ರ ಹತ್ರ ಹೋದೆ, ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದೆ. ಅದು ಪದ್ಮಾ ವಸಂತಿಗೂ ಮೊದಲನೇ ಸಿನಿಮಾ ಆ್ಯಸ್ ಎ ಹೀರೋಯಿನ್, ನನಗೆ ಮೊದಲನೇ ಸಿನಿಮಾ ಆ್ಯಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್. ಸೂಪರ್. ಆ ಸಿನಿಮಾದಲ್ಲಿ ಶ್ರೀನಾಥ್ ಅವರು ಮಿತ್ರವೃಂದ ಮೂವೀಸ್ ಅಂತ ಮಾಡಿದ್ದು, ಅವರೇ ಅದಕ್ಕೆ ಪ್ರೊಡ್ಯೂಸರು ಕೂಡ ಶ್ರೀನಾಥ್. ಸೊ ಆ ಸಿನಿಮಾ ಚೆನ್ನಾಗೂ ಹೋಯಿತು. ಆ ಸಿನಿಮಾದಿಂದ ಬಂದ ಮೇಲೆ ನನಗೆ ಜೋಸೆಮನ್ ಅವ್ರ ಸಂಪರ್ಕ ಆಯಿತು, ಎ.ಟಿ. ರಘು ಸಂಪರ್ಕ ಆಯಿತು. ಅವ್ರಗಳ ಜೊತೆಲ್ಲ ಕೆಲಸ ಮಾಡಿದೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಅಂಬರೀಷ್ ಅವ್ರ ಸಿನಿಮಾಗಳಲ್ಲಿ ಕೆಲಸ ಮಾಡಿದೆ. ಆಮೇಲೆ ಫಾರ್ ದ ಇಂಟ್ರಪ್ಷನ್, ಮಾನಸ ಸರೋವರ ಅಂದರೆ ಗೂಸ್ ಬಂಪ್ಸ್. ಯಾಕಂದರೆ ಪುಟ್ಟಣ ಕಣಗಾಲ ಅಂತ ಅಂದರೆ ನಮ್ಮ ಸಿನಿಮಾ ಚಿತ್ರರಂಗದಲ್ಲಿ ಒಂದು ರೀತಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂಥರ ಮೈಲ್ ಸ್ಟೋನ್ ಇದ್ದಾಗೆ. ಅದನ್ನ ಇದು ಮಾಡೋಕ್ಕೆ ಅಳಿಸೋದಕ್ಕೆ ಯಾರು ಕೆಲಸ ಟೆಕ್ನಿಕಲಿ ವೆರಿ ಪವರ್ಫುಲ್. ಎಕ್ಸಾಕ್ಟ್ಲಿ, ಎಲ್ಲ ರೀತಿಲೂ. ನಿಮ್ಗೊಂದು ವಿಷಯ ಗೊತ್ತಾ, ಇಡೀ ಇಂಡಿಯಾ ಚಿತ್ರರಂಗಕ್ಕೆ ನೆಗೆಟಿವ್ ಪಾಸಿಟಿವ್ ಟೆಕ್ನಿಕ್ನ ತೋರಿಸ್ಕೊಟ್ಟಿದ್ದು ಪುಟ್ಟಣ್ಣ ಕಣಗಾಲ್. ಇಡೀ ಇಂಡಿಯಾದಲ್ಲ ಕಾನ್ಸೆಪ್ಟ್ ಇರಲಿಲ್ಲ. ಅಲ್ಲ, ಅದು ಎಲ್ಲಿ ಶೂಟಿಂಗ್ ನಡೀತಿದ್ದಲ್ಲಿ, ಬಟ್ ಕ್ಯಾಮ್ರಾದಲ್ಲಿ ಫಸ್ಟ್ ಟೈಮ್ ನೆಗೆಟಿವ್ ಪಾಸಿಟಿವ್ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿದ್ದು. ನೀವು ಇದನ್ನ ನೋಡಿರ್ಬೇಕು, ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾ. ಹೌದು ಹೌದು, ಸಾಂಗ್ ಅಲ್ಲಿ ಬರ್ತಾ ಇದಕ್ಕಿದಂಗೆ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಆ ಟೆಕ್ನಿಕನ್ನು ಕರ್ನಾಟಕಕ್ಕೆ ಚಿತ್ರರಂಗಕ್ಕೆ ಹೇಳ್ಕೊಟ್ಟ ವ್ಯಕ್ತಿ ಪುಟ್ಟಣ್ಣ ಕಣಗಾಲ್. ಆಮೇಲೆ ಅವ್ರಿಗೆ ಎಷ್ಟು ನಾಲೆಡ್ಜ್ ಇತ್ತು ಅಂತಂದ್ರೆ, ಸಿನಿಮಾ ತಂತ್ರಜ್ಞಾನದಲ್ಲಿ ಈ ಶೂಟಿಂಗ್ ಔಟ್ಡೋರ್ಗಳು ಹೋದಾಗ ಅವಾಗ ಮೋಡ ಕವಿದ್ಬಿಟ್ಟು ಸೂರ್ಯ ಕವರ್ ಆಗ್ಬಿಡ್ತಾನೆ. ಅವಾಗ ಕ್ಯಾಮ್ರಾಮನ್ಗಳು ಯೂಶಲಿ ಏನ್ ಮಾಡ್ತಾರೆ, ದೇ ವಿಲ್ ಹ್ಯಾವ್ ಒನ್ ಎಕ್ಸ್ರೇ ಲೆನ್ಸ್ ಅಂತ ಇಟ್ಕೊಂಡಿರ್ತಾರೆ. ಈಗ ಓಪನ್ ಮಾಡಿ ಕಣ್ಣಲ್ಲಿ ನೋಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಇನ್ನು ಎಷ್ಟೊತ್ತು ಮೋಡ ಇದೆ ಅಥವಾ ಥಿಕ್ನೆಸ್ ಏನಿದೆ ಅಂತ. ಆ ಥರ ಎಲ್ಲರೂ ಕಂಡು ಹಿಡಿತಿದ್ದು. ಇವ್ರು ಯಾರು ಹಂಗೆ ಮಾಡಿ ತೊಂಬರ ಎಲ್ಲದಕ್ಕೂ ಲೆನ್ಸ್ ತೆಗೆದು ಬಿಡ್ತಾನೆ. ಒಂದು ಪಟ್ಟಂತ ಶರ್ಟ್ ಹಿಂಗೆ ಹಿಂದೆ ಹೇಳ್ಕೊಳ್ಳೋರು, ಹಿಂದೆ 1 ಸೆಕೆಂಡ್ ಹಿಂಗೆ ಇಡೋರು ಸನ್ ಕೆಳಗಡೆ. ಇನ್ನು 2 ಸೆಕೆಂಡ್ ಮೋಡ ಕ್ಲಿಯರ್ ಆಗುತ್ತೆ ಕಣೋನವರು. ಹಾಗೆ 2 ನಿಮಿಷ ಸೆಕೆಂಡ್ ಕ್ಲಿಯರ್ ಆಗೋದು. ಯಾಕೆಂದ್ರೆ ಆ ಸೂರ್ಯನ ಶಾಖದ ಇನ್ಸೆಂಟಿವ್ ಎಷ್ಟಿದೆ ತನ್ನ ದೇಹದ ಮೇಲೆ ಬೀಳುತ್ತೆ ನೋಡಿಕೊಂಡು ಯೂಸ್ ಟು ಸೇ ದ ಲೇಯರ್ ಥಿಕ್ನೆಸ್ ಆಫ್ ದಿ ಮೋಡ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಈ ಥರದ್ದು ಅವರಲ್ಲಿ ತುಂಬ 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 ಇದೆ. ತುಂಬಾ ಚಿತ್ರರಂಗಕ್ಕೆ ಅವರಿಂದ ಕೊಡುಗೆ ಇದೆ. ಆ ಸಿನಿಮಾದಾಗ ಕೇಳ್ತಾ ಇದೆ. ಈಗ ಇವತ್ತೇನಾದ್ರೂ ನಮ್ಮ ಪುಟ್ಟಣ್ಣ ಕಣಗಾಲ್ ಇದ್ದಿದ್ರೆ ಬಿಡಿ, ಅದ್ರ ಕಥೆನೇ ಬೇರೆ ಆಯ್ತಾ. ಆದ್ರೆ ಇವತ್ತು ಆ ವ್ಯಕ್ತಿಯನ್ನ ನೆನಪಿಸುವಂತಹ ಒಬ್ಬ ಹಿರಿಯ ವ್ಯಕ್ತಿ, ಅದ್ಭುತ ಕಲಾವಿದ ನಮ್ಮ ಜೊತೆ ಇರ್ಬೇಕಾದ್ರೆ ಒಂದು ಫ್ಲಾಶ್ ಬ್ಯಾಕ್ ಹೋಗೋಣ. ಮಾನಸ ಸರೋವರ ಅಂದ ತಕ್ಷಣ ನೀನೇ ಸಾಕಿದ ಗಿಳಿ. ಈಗ ನಾವು ಅದನ್ನ ಯಾವ್ದಕ್ಕಾದ್ರೂ ಬಳಸ್ಕೊಳ್ತೇವಿ, ಒಬ್ರು ಕೈ ಕೊಟ್ಟಾಗ, ಬೇಸರ ಆದಾಗ. ಸೊ ಆ ಸಾಂಗಿನ ಒಂದು ಸನ್ನಿವೇಶ ಸಂದರ್ಭನ ಪ್ರತಿಯೊಬ್ರು ಅವ್ರದೇ ಒಂದು ಇದರಲ್ಲಿ ಚಿತ್ರಣವನ್ನ ಕೊಡ್ತಾರೆ. ಬಟ್ ನೀವು ಕಣ್ಣಾರೆ, ನೀವು ಆ ಸಿನಿಮಾದಲ್ಲಿ ಇರೋದ್ರಿಂದ ನೀವು ಆ ಸನ್ನಿವೇಶ ಏನಿತ್ತು, ಸಂದರ್ಭ ಏನಿತ್ತು ಅಂತ ನೀವು ನಮ್ಗೆ ಎಕ್ಸ್ಪ್ಲೈನ್ ಮಾಡಿ. ಇಲ್ಲ, ಅದ್ರಲ್ಲಿ ಏನಾಗ್ಬಿಡುತ್ತೆ, ಶ್ರೀನಾಥ್ ಅವರು ಒಬ್ಳು ಹುಚ್ಚಿ ಹುಡುಗಿನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಚಿತ್ರದಲ್ಲಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವಳು ರಿಪೇರಿ ಆಗ್ತಾಳೆ. ಆದ್ರೆ ರಿಪೇರಿ ಆಗೋ ಟೈಮ್ಗೆ ಶ್ರೀನಾಥಿನ ಒಬ್ಬ ನೆಂಟ ಹುಡುಗ, ಯಂಗ್ ಅಂಡ್ ಎನರ್ಜೆಟಿಕ್ ರಾಮಕೃಷ್ಣ ಫಾರಿನ್ ಇಂದ ಬಂದ್ಬಿಡ್ತಾನೆ. ಅವರಿಬ್ರು ಮಧ್ಯೆ ಆತ್ಮೀಯತೆ ಬೆಳೆದ್ಬಿಡುತ್ತೆ. ಬಟ್ ಈ ಶ್ರೀನಾಥ್ಗೆ ಆಸೆ ಇರುತ್ತೆ ಅವಳನ್ನ ರಿಪೇರಿ ಮಾಡಿ ತನ್ನ ಜೀವನ ಸಂಗಾತಿ ಮಾಡ್ಕೋಬೇಕು ಅಂತ. ಅವಳು ಇವ್ರನ್ನ ಡಿಚ್ ಮಾಡಿ ಶಿ ವಿಲ್ ಗೋ ಬಿಹೈಂಡ್ ರಾಮಕೃಷ್ಣ. ಇದು ಇವ್ರಿಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ನಾನು ಅಷ್ಟು ಪ್ರೀತಿಯಿಂದ ಅವನ ಗಿಣಿನ ಸಾಕಿದೆ, ಆದ್ರೆ ಆ ಗಿಣಿನ ಹದ್ದು ಬಂದು ಹೊಡ್ಕೊಂಡು ಹೊಟ್ಟೋಯ್ತಲ್ಲ. ಆದ್ರೆ ಆ ಚಿತ್ರೀಕರಣದ ಟೈಮಲ್ಲಿ ಬರ್ದಂತಹ ಸಾಂಗ್ ಅಂತ ಅದನ್ನ ವಿಜಯ ನರಸಿಂಹ ಅವ್ರು ಬರ್ದಿದ್ದು ಅನ್ಸುತ್ತೆ. ಇವ್ರು ಸಚ್ ಎ ಗುಡ್ ರೈಟರ್. ಅದನ್ನ ಶೂಟ್ ಮಾಡೋದಕ್ಕೆ ನನಗೆ ಜ್ಞಾಪಕ ಇರೋ ಹಾಗೆ ದೋಣಿ ಮನೆ ಅಂತ ಒಂದು ಜಾಗ ಇದೆ ಸೊಂಡೂರಲ್ಲಿ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಅದು ಐರನ್ ಓರು ಕಬ್ಣ ತೆಗೆಯೋ ಜಾಗ ಸೊಂಡೂರಲ್ಲಿ. ದೊಡ್ಡ ದೊಡ್ಡ ಟ್ರಕ್ಗಳು, ನಮ್ಮ ಒಂದೊಂದು ಟ್ರಕ್ಕಿನ ಚಕ್ರ ನಮ್ಮ 2ರಷ್ಟು ಹೈಟ್ ಇರ್ತಿತ್ತು. ಒಬ್ಬ ಮನುಷ್ಯನ 2ರಷ್ಟು ಹೈಟು ಟ್ರಕ್ಕು. ಇವನು ಶ್ರೀನಾಥ್ ಕೂತ್ಕೊಂಡು ನೀನೇ ಸಾಕಿದಾಗಿಣಿ ಅಂದಾಗ ಫುಲ್ ಧೂಳು ಬೇಕು ಅವ್ರ ಕಣ್ಮುಂದೆ. ಹೆಂಗ್ ಧೂಳು ತರಿಸೋದು? ದೊಡ್ಡ ದೊಡ್ಡ ಫ್ಯಾನ್ ತಗೊಂಡೋದ್ರೆ ಅಲ್ಲಿ ಪವರ್ ಇಲ್ಲ. ಅದಕ್ಕೇನ್ ಮಾಡಿದ್ರು ಪುಟ್ಟಣ್ಣ, ಹೇಳಿದ 10 ಅಡಿ ಎತ್ತರ ಇರೋ ಟ್ರಕ್ಗಳು ಅದನ್ನ 4 ಸಾಲಾಗಿ ನಿಲ್ಲಿಸ್ಬಿಡೋರು. ಆಕ್ಷನ್ ಅಂದ ತಕ್ಷಣ 4 ಟ್ರಕ್ ಫಾಸ್ಟ್ ಆಗಿ ಹೋಗ್ಬೇಕು. ಹೋದ್ಮೇಲೆ ಹೇಳುತ್ತಲ್ಲ ಧೂಳು, ಅದನ್ನ ಇಟ್ಕೊಂಡು ಆರ್ಟಿಸ್ಟ್ ಝೂಮ್ ಹೋಗೋರು. ಅದು ಅವರು ವೈಟ್ ಬಟ್ಟೆ ಹೀಗೆ ಜುಬ್ಬ ಹಾಕೊಂಡು ಸೂಪರ್.